ಹೇಳಪ್ಪ. ಭಾಳಷ್ಟು ಕೊಪ್ಪಳ ಜಿಲ್ಲೆದ ಎಲ್ಲ 5 ವಿಧಾನಸಭಾ ಕ್ಷೇತ್ರದ ಎಲ್ಲ ನನ್ನ ರೈತ ಮುಖಂಡರಿಗೆ, ಎಲ್ಲ ಸಂಘದ ಹಿರಿಯ ಮುಖಂಡರಿಗೆ, ಎಲ್ಲ ನ್ಯಾಯವಾದ ಬುದ್ಧಿಜೀವಿಗಳಿಗೆ, ಹಲವಾರು ಇವತ್ತು ಜನರ ಪರವಾಗಿ ಹೋರಾಟ ಮಾಡಿದಂಥ ಹಿರಿಯರಿಗೆ ಕೂಡ ನಾನು ಕೈ ಜೋಡಿಸಿ ವಿನಂತಿ ಮಾಡ್ತೀನಿ. ಭಾಳಷ್ಟು ಇದೇ ಆಗಸ್ಟ್ 1ನೇ ತಾರೀಕಿಗೆ ರೈತರ ಪರವಾದಂಥ ಒಂದು ಹೋರಾಟ, ಇದು ಯಾವುದೇ ಪಕ್ಷದ ಪರವಾಗಿಲ್ಲ, ರೈತರ ಪರವಾದಂಥ ಹೋರಾಟ ಇದೇ. ನಮ್ಮ ವಿಶೇಷವಾಗಿ ಕೊಪ್ಪಳ ಜಿಲ್ಲೆಯಲ್ಲಿ ಒಬ್ಬ ರೈತ ಹೀರೆ ಸಿಗಲಾರ್ದ ಮಣ್ಣು ತಿಂದ ದಿನಗಳು ಕೂಡ ತಾವೆಲ್ಲರೂ ನೋಡಿವಿ. ಹಂಗಾಗಿ ಮಣ್ಣು ತುಂಬಂಥ ಕೆಲಸ ಇನ್ನೊಬ್ಬ ರೈತಿಗೆ ಆಗಬಾರ್ದು. ಅನ್ನ ಕೊಡೋಂಥ ರೈತ ಈ ದೇಶದ ಬೆನ್ನೆಲುಬು. ಅನ್ನ ಕೊಡೋ ರೈತಿಗೆ ಇವತ್ತು ಮಣ್ಣು ತುಂಬಕ್ಕೆ ಟೈಮ್ ಬಂದತ್ತೆ ಅಂದರೆ ನಾವೆಲ್ಲರೂ ಕಲಿತು ರೈತರ ಪರವಾಗಿ ಒಂದು ಹೋರಾಟ ಮಾಡಬೇಕು. ಯಾಕೈತೆ ಅಂದರೆ ಪ್ರತಿಯೊಬ್ಬರಿಗೆ ಸರ್ಕಾರ ಸವಲತ್ತು ಪಡಿಬೇಕು. ನೀರಿರಲಿ, ಗೊಬ್ಬರ ಇರಲಿ, ಹಲವಾರು ಇನ್ನವನ್ನು ರೈತಗೆ ಭಾಳಷ್ಟು ಸರ್ಕಾರ ಸವಲತ್ತು ಪಡೆಯೋಕೆ ಆಗ್ತಿಲ್ಲ ರೈತ. ಇವತ್ತು ಪರಿಸ್ಥಿತಿ ಏನಾಗುತ್ತೆ ಅಂದರೆ ರಾಜ್ಯದ ಗುರಿ 6,30,000 ಮೆಟ್ರಿಕ್ ಟನ್ ಇದ್ರೂ ಕೂಡ ಕೇಂದ್ರ ಸರ್ಕಾರ 8,73,000 ಮೆಟ್ರಿಕ್ ಟನ್ ಕಳಿಸಿದ್ರು ಕೂಡ ಇವತ್ತು ಹಲವಾರು ಕಡೆ ಇವತ್ತು ಗೋಡನ್ನಲ್ಲಿ, ಅಂಗಡಿಯಲ್ಲಿ ಇರೋಂಥ ಅಂಗಡಿ ವ್ಯಾಪಾರಸ್ಥರು, ರೈತ ಮುಖಂಡರು, ಅಂಗಡಿ ವ್ಯಾಪಾರಸ್ಥರು, ಹಲವಾರು ನಾಯಕರು, ಇವತ್ತು ಕಾಂಗ್ರೆಸ್ ಮುಖಂಡರು ಎಲ್ಲ ಗೋಡನಲ್ಲಿ ಸ್ಟಾಕ್ ಮಾಡೋದ್ರಿಂದ ಇವತ್ತು ರೈತರಿಗೆ ಹೀರೆ ಸಿಗುತ್ತಿಲ್ಲ. ಹೀರೆ ಸಿಗಬೇಕಂದ್ರೆ ನಾವೆಲ್ಲರೂ ಬೀದಿಗಿಳಿದು ಹೋರಾಟ ಮಾಡಿ ರೈತರಿಗೆ ನ್ಯಾಯ ಕೊಡಿಸೋಂಥ ಕೆಲಸ ತಾವು ಈ 5 ವಿಧಾನಸಭಾ ಕ್ಷೇತ್ರದ ಎಲ್ಲ ಮುಖಂಡರು, ನಾವು ಇನ್ನು ಹಲವಾರು ಮಕ್ಕಳು ಕೂಡ ಎಲ್ಲರಿಗೂ ಇದಕ್ಕೆ ಸಹಕಾರ ಮಾಡಬೇಕು. ರೈತಿಗೆ ನ್ಯಾಯ ಸಿಕ್ಕಾಗ ಈ ದೇಶಕ್ಕೆ ನ್ಯಾಯ ಸಿಗುತ್ತೆ ಅಂತ ಕೂಡ ನಾವು ಭಾವಿಸಿ 5 ವಿಧಾನಸಭಾ ಕ್ಷೇತ್ರದ ಮುಂಜಾನೆ 8 ಗಂಟೆಲಿಂದನೇ ಶುರು ಹೋರಾಟ. ಅವತ್ತೆಲ್ಲ ಬಂದು ಕರೆ ಕೊಡ್ತಿದ್ದೀವಿ. ಅಂಗಡಿ ವ್ಯಾಪಾರ ಇರಲಿ, ಇನ್ನೊಂದಿರಲಿ, ಬಸ್ ಇರಲಿ, ಲಾರಿ ಯಾವ ನಡೆಯೋಕ್ಕೆ ಬಿಡೋಲ್ಲ. ನಾವೆಲ್ಲ ರೈತ ಮುಖಂಡರು ಸಂಘ ಸಂಸ್ಥೆ ಎಲ್ಲರೂ ಇವತ್ತು ಸಾಕಾರ ಮಾಡ್ತೀವಿ ಹೋರಾಟಕ್ಕಂತ ಸೂಚನೆ ಕೊಟ್ಟಿರೋದ್ರಿಂದ ಈ ಹೋರಾಟ ತುಂಬ ಯಶಸ್ವಿ ಆಗ್ತೈತಿ. ಈ ಹೋರಾಟಕ್ಕೆ ಎಲ್ಲರೂ ಬಂದು ಪಾಲ್ಗೊಂಡು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತ ಎಲ್ಲ ಮುಖಂಡರಲ್ಲೂ ಕೂಡ ನಾನು ವಿನಂತಿ ಮಾಡ್ತೀನಿ. ಸರಿ ಬಂದಿಲ್ಲ.